ಡೇಲ್ ಕಾರ್ನಿಜಿ ಅನ್ನುವಂಥ ಒಬ್ಬ ಪ್ರಕಾಂಡ ಪಂಡಿತ ಮತ್ತು ಚಿಂತಕ ಇದ್ದ. ನೀವೆಲ್ಲ ನೋಡಿರ್ಬೋದು ಅವನ ಪುಸ್ತಕಗಳನ್ನು. ಒಂದು ಪುಸ್ತಕ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಅಂತ. ಆ ಪುಸ್ತಕ ಬರೆದು ಕೆಲವು ವರ್ಷಗಳಲ್ಲಿ ಅವ ಸೂಯಿಸೈಡ್ ಮಾಡ್ಕೊಂಬಿಟ್ಟ. ನೀವು ಮಾಡಬೇಡಿ. ಅವನಿಗೆ ಒಬ್ಬ ಸ್ಟೂಡೆಂಟ್ ಹೋಗಿ ಕೇಳ್ದ, ನಿಮ್ಮ ಮುಂದಿನ ಪುಸ್ತಕ ಯಾವುದು ಅಂತ. ಅವನು ಹೇಳ್ದ, ಹೌ ಟು ಎಂಟಗನೈಸ್ ಫ್ರೆಂಡ್ಸ್ ಆ್ಯಂಡ್ ಡಿಸ್ಟನ್ಸ್ ಪೀಪಲ್. ಏನದು? ತುಂಬ ದೀರ್ಘವಾದ ಭಾಷಣವನ್ನು ಮಾಡಿಬಿಟ್ರೆ ಅದು ಆಗ್ತದೆ ಅಂತ ಹೇಳ್ದ. ಹಾಗಾಗಿ ನನ್ನ ಭಾಷಣ ದೀರ್ಘವಾಗಿ ಆಗಬಾರ್ದು ಅನ್ನೋ ಪ್ರಯತ್ನ ಮಾಡ್ತೀನಿ. ನಂಬರ್ 1. ನಂಬರ್ 2, ಇವತ್ತಿನ ವಿಷಯ ವರ್ಕ್ ಬ್ಯಾಲೆನ್ಸ್ ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಬಹಳ ಹಿಂದೆ ಜಾನಿ ವಾಕರ್ ಬಾಟಲ್ ಮೇಲೆ, ಯಾಕೆ ಎಷ್ಟೊಂದು ಖುಷಿ ಆಯ್ತಲ್ಲ ನಿಮಗೆಲ್ಲ. ಬಹಳ ಹಿಂದೆ ನೀವು ನೋಡಿರ್ಬೋದು, ಬಾಟಲ್ ನೋಡಿರ್ಬೋದು, ಒಳಗಿಂದ ಏನು ಗೊತ್ತಿಲ್ಲ ನನಗೆ. ಓ ಲೈಫ್ ವೇರ್ ಆರ್ ಯು ಅಂತ ಬರೆದಿತ್ತು. ಜೀವನ ನಮಗೆಲ್ಲ ಪರಭಾಷೆಯಾಗಿರ್ತದೆ. ಅದನ್ನು ನಾವು ತಪ್ಪು ಉಚ್ಚಾರ ಮಾಡ್ತಿರ್ತೀವಿ. ಖುಷಿಯಿಂದ ಇರಬೇಕು ಅಂದರೆ ಮನಸ್ಸು ಮೈ ಎರಡು ಸದೃಢವಾಗಿರಬೇಕು. ಮನಸ್ಸು ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ ಶಾವಿಗೆ ಪಾಯಸ ಕೊಟ್ಟರು ಸಹಿತ ಕಹಿ ಅನ್ನಿಸ್ತದೆ. ಮನಸ್ಸು ಖುಷಿಯಿಂದ ಇದ್ದು ನೀವು ಬಾರಿಗೆ ಹೋದರೆ ಫ್ರೆಂಡ್ಸ್ ಜೊತೆ, ಎಲ್ಲರೂ ಬಾರ್ನಿಂದನೇ ಬಂದೇವು ನಾವು. ಬಾರ್ ಬಗ್ಗೆ ಇಷ್ಟೊಂದು ಖುಷಿ ವಿಷಯ ಅಂದರೆ ಭಾಳ ಜನ ಬಾರಿಗೆ ಬಂದ್ಬಿಡ್ತಾರೆ. ಮನಸ್ಸು ಮೈ ಎರಡನ್ನೂ ಸದೃಢವಾಗಿಟ್ಕೋಬೇಕು. ಮನಸ್ಸನ್ನು ಸದೃಢವಾಗಿಟ್ಕೊಳ್ಳೋದು ಹೇಗಪ್ಪ? ಹೇಗೆ ನಾವು ಜಠರಾಗ್ನಿಗೆ ಆ ಅನ್ನವನ್ನು ನಾವು ಕೊಡ್ತೇವೆ. ಅನ್ನ ಅಂದರೆ ಸಂಸ್ಕೃತದಲ್ಲಿರುವಂಥ ಅನ್ನ, ತಿನ್ನುವಂಥ ಖಾದ್ಯ ಅನ್ನುವಂಥದ್ದು. ಕೆಲವರು ರೊಟ್ಟಿ ಆಗ್ಬೋದು, ಕೆಲವ್ರಿಗೆ ಪಾಯಸ ಆಗ್ಬೋದು, ಕೆಲವ್ರಿಗೆ ಇನ್ನೊಂದು ಆಗ್ಬೋದು, ಮಟನ್ ಆಗ್ಬೋದು, ಏನೋ ಒಂದು ಆಗ್ಬೋದು. ಯಾವ ರೀತಿ ನಮ್ಮ ಜಠರಾಗ್ನಿಗೆ ಅನ್ನವನ್ನು ಕೊಡ್ತೇವೋ ಅದೇ ರೀತಿ ಮನಸ್ಸಿಗೂ ಸಹಿತ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು. ಹಾಗಾದ್ರೆ ಒಳ್ಳೆಯ ವಿಚಾರಗಳು ಬರಲಿ ಅಂತ ಮಂತ್ರ ಆಗಿ ಹೇಳಿದರೆ ಬರ್ತದ? ಬರಲ್ಲ. ಅದರ ಸಲುವಾಗಿ ಒಂದು ಪ್ರಯತ್ನ ಮಾಡಬೇಕು. ಮನಸ್ಸು ಸರಿ ಇಲ್ಲ ಅಂದರೆ ಖುಷಿಯಿಂದ ಇರಲಿಕ್ಕೆ ಆಗುವುದಿಲ್ಲ. ನಮ್ಮ ಹೆಂಡತಿ, ಮಕ್ಕಳು, ಪತಿ ತುಂಬ ಪ್ರೀತಿಯಿಂದ ಹಗ್ ಮಾಡಬೇಕು ಅಂದರೂ ಸಹಿತ, ಇಲ್ಲಿ ನಾವು ಜಡ್ಜ್ಮೆಂಟ್ ಬರಿತಾ ಇದ್ದೀನಿ ಗೊತ್ತಾಗಲ್ಲನ. ಅವಳು, ಏನ್ರಿ ನೀವು ಒಬ್ಬರೇ ಜಡ್ಜ್ಮೆಂಟ್ ಬರೀತಾರ, ಇನ್ನು ಯಾವ ಜಡ್ಜ್ಗಳನ್ನ ನೋಡಿಲ್ಲ ನಾನು ಅಂದರೆ ಮನಸ್ಸನ್ನು ಸರಿ ಇಟ್ಕೋಬೇಕು. ನೀವೆಲ್ಲ ಕೇಳಿರ್ಬೋದು, ಜಾನ್ ಮಿಲ್ಟನ್ ಅಂದ್ಕೊಂಡು ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರೀಗೇನ್ಡ್ ಅನ್ನುವಂಥ 2 ಒಳ್ಳೆ ಮಹಾಕಾವ್ಯಗಳನ್ನು ಬರೆದ. ಅವ ಒಂದು ಕಡೆ ಬರೀತಾನೆ, ಮೈಂಡ್ ಈಸ್
ಮೈಂಡ್ ಈಸ್ ಬೈ ಇಟ್ ಸೆಲ್ಫ್ ಕ್ಯಾನ್ ಕ್ರಿಯೇಟ್ ಎ ಹೆವನ್ ಆರ್ ಎ ಹೆಲ್. ಮನಸ್ಸು, ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಿದ್ರು, ಮನಸ್ಸಿನಾಗೈತು ಸ್ವರ್ಗ ನರಕ, ಮನಸ್ಸಿನಾಗೈತ್ಯೋ? ಯಾಕೆ? ಹಿಂದೆ ಒಂದು ಪುಟ್ಟ ಕವನ ಬರೆದಿದ್ದೆ ನಾನು ಕಾಲೇಜ್ ಡೇಸ್ನಲ್ಲಿ. ನೀವು ಬರೆದಿರ್ಬೋದು. ಮನಸ್ಸಿನ ಮೇಲಿತ್ತದು. ಮನುಜನ ಮನಸ್ಸದು ಸರಿ ಇರದಿದ್ದರೆ ಸಗ್ಗದ ಹಗ್ಗವು ಕೊರಳಿಗೆ ಉರುಳೆ. ಮನುಷ್ಯನ ಮನಸ್ಸು ಸರಿ ಇಲ್ಲ ಅಂದರೆ, ಸ್ವರ್ಗದಿಂದ ಒಂದು ಹಗ್ಗ ಬಂತು ಅಂದರೆ ಅದನ್ನ ಹಿಡ್ಕೊಂಡು ನೀವು ಸ್ವರ್ಗಕ್ಕೆ ಹೋಗೋ ಬದಲಿ ನಿಮ್ಮ ಕುತ್ತಿಗೆಗೆ ಸುತ್ತಕೊಂಡು ಸೂಯಿಸೈಡ್ ಮಾಡ್ಕೊಂಬಿಡ್ತೀವಿ. ಹಾಗಾಗಿ ಮನಸ್ಸನ್ನು ಬಹಳ ಶುದ್ಧವಾಗಿ ಇಟ್ಕೋಬೇಕು. ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ಹಾಗೆ ನೀವು ಹೊಟ್ಟೆಗೆ, ಜಠರಾಗ್ನಿಗೆ ವಸ್ತುಗಳನ್ನು, ಖಾದ್ಯಗಳನ್ನು ಕೊಡ್ತೀರಲ್ಲ, ಅದೇ ರೀತಿ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು. ಹಾಗಂದ್ರೇನು? ಯಾವುದು ಒಳ್ಳೆಯದು? ನಾಳೆ ಯಾವ ಮನೆ ದರೋಡೆ ಮಾಡಬೇಕು, ನಾಳೆ ಇಂಥ ಕ್ಲೈಂಟ್ ಬರ್ತಾನೆ, ಅವನ ಜೋಬ್ ನೋಡಿ, ದಪ್ಪನಿ ಪುಸ್ತಕ ನೋಡಿ ವಾದ ಮಂಡಿಸ್ಬೇಕು ಅಂದ್ರೆ ದುಡ್ಡು ಕೊಡ್ತಾನೆ. ಆ ರೀತಿಯೂ ಮಾಡಲಿಕ್ಕೆ ಬರ್ತದೆ ಅಲ್ವಾ? ಒಳ್ಳೆ ಸದ್ವಿಚಾರಗಳನ್ನು, ಒಳ್ಳೆ ವಿಚಾರಗಳನ್ನು ನೀವು ಮನಸ್ಸಿಗೆ ಕೊಡ್ತಾ ಹೋಗಿ. ನಮ್ಮ ಬ್ರೈನಿಗೆ ಒಂದು ಪರ್ಟಿಕ್ಯುಲರ್ ಎಡ್ವರ್ಡ್ ಬೋನೋ ಅನ್ನುವಂಥ ಒಬ್ಬ ಮಹಾ ಮಸ್ತಿಷ್ಕದ ತಜ್ಞ ಒಬ್ಬನು ಬರೀತಾನೆ, ನಮ್ಮ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು, ಒಂದು ಒಳ್ಳೆಯ ವಿಚಾರವನ್ನು ಕೊಡು, ಅದು 6 ವಿಚಾರಗಳನ್ನು ಕೊಡ್ತದೆ. ಪ್ರೀತಿಯಿಂದ ಇರೋದು ಕಲಿಬೇಕು. ಪ್ರೀತಿಯಿಂದ ಇದ್ದರೆ ಅದ್ರ ಮೇಲೆ ತುಂಬ ಒಳ್ಳೆ ಪುಸ್ತಕ ಇದೆ, ಒಂದು ಆರ್ಟ್ ಆಫ್ ಲವಿಂಗ್. ಅದು ಹೆಡ್ಲೈನ್ ಸರಿ, ಟೈಟಲ್ ಸರಿ ಇಲ್ಲ, ಬಟ್ ಒನ್ ಆಫ್ ದ ಫೈನೆಸ್ಟ್ ಬುಕ್ಸ್ ಅದು. ಬೈ ಎರಿಕ್ ಫ್ರಾಮ್ ಅನ್ನುವಂಥ ಒಬ್ಬ ಸೈಕಾಲಜಿಸ್ಟ್ ಬರ್ದಾನೆ. ಅದನ್ನ ಗೂಗಲ್ನಲ್ಲಿ ನೋಡ್ಬೋದು ನೀವು. ಅದನ್ನ ಒಬ್ಬರು ಕನ್ನಡಿಸ್ಯಾರ, ರಾಘವೇಂದ್ರ ರಾವ್ ಅನ್ನುವಂಥವ್ರು. ಮನಸ್ಸು ಎಂದರೆ ಅನ್ನೋ ಪುಸ್ತಕ ತುಂಬ ಚೆನ್ನಾಗಿದೆ. ಪ್ರೀತಿಯಿಂದ ಇದ್ದರೆ ನಮ್ಮ ದೇಹದಲ್ಲಿ ಹ್ಯಾಪಿ ಬಯೋಕೆಮಿಕಲ್ಸ್ ತಯಾರಾಗ್ತವೆ, ಹ್ಯಾಪಿ ಹಾರ್ಮೋನ್ಸ್ ಅಂತೀವಿ ನಾವು. ಒಂದು ಹೂವನ್ನು ನೋಡಿದರೆ ಖುಷಿಯಾಗ್ತದೆ, ತೋಟವನ್ನು ನೋಡಿದರೆ ಖುಷಿ ಆಗ್ತದೆ, ಅಂಗಳದಲ್ಲಿ ಆಡ್ತಾ ಇರುವಂಥ ಮಗುವನ್ನು ನೋಡಿದರೆ ಖುಷಿ ಆಗ್ತದೆ. ಯಾವಾಗ? ಮನಸ್ಸು ಸರಿ ಇದ್ದರೆ. GS ಶಿವರುದ್ರಪ್ಪನವರ ಒಂದು ಕಾವ್ಯ ಇದೆ, 2 ಲೈನ್ ಇದೆ, ಅದು ಮಜಾ ಇದೆ. ಅದು ನಂಗೆ ಪೂರ ನೆನಪಿಲ್ಲ, ಒಂದು 2-3 ಲೈನ್ಸ್ ನೆನಪಿದೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹಬೆಯೊಡೆದು ಮಳೆಯಾಗಿ ಧರೆಯ ಸೇರಿಯಿತು ಹೇಗೆ. ಪ್ರೀತಿ ಇಲ್ಲದ ಮೇಲೆ ನಿಂಗೆ, ಪ್ರೀತಿ ಇಲ್ಲದ ಮೇಲೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದಂತೆ ತಡೆಗಟ್ಟುವುದು ಹೇಗೆ. ಪ್ರೀತಿಯಿಂದ ಇದ್ದರೆ ನಿಮಗೆ ಖುಷಿಯಿಂದ ಇರಲಿಕ್ಕೆ ಬೇಕಾಗುವಂಥ ಬಯೋಕೆಮಿಕಲ್ಸ್ಗಳು ಮನಸ್ಸಿನಲ್ಲಿ ಉಂಟಾಗ್ತವೆ. ನೀವು ಪ್ರಯತ್ನ ಮಾಡಿ ನೋಡಿ ಬೇಕಾದ್ರೆ. ನಾವು ಪ್ರೀತಿಸಲ್ಲ, ದ್ವೇಷ ಮಾಡ್ತೇವೆ. ಪ್ರೀತಿ ವಿನಾಕಾರಣ, ದ್ವೇಷ ಸಕಾರಣವಾಗಿ ಇರಬೇಕು ಅಲ್ವಾ? ನೋಡಿ ಬೇಕಾದ್ರೆ ನೀವು ಒಂದು ಸರಿ ನೀವು ಅದು ಹಾಗೆ ಬರಲ್ಲ, ಪ್ರೀತಿ ಮಾಡೋದು ಹಾಗೆ ಬರಲ್ಲ. ಪ್ರೀತಿ ಬೇರೆ, ವ್ಯಾಮೋಹ ಬೇರೆ. ಎರಿಕ್ ಫ್ರಾಮ್ ಬರೀತಾನೆ, ಪ್ರೀತಿ ಅನ್ನೋ ವಿಷಯದಲ್ಲಿ ಜವಾಬ್ದಾರಿ, ತ್ಯಾಗ, ಸೇವಾ, ಕ್ಷಮ, ತ್ಯಾಗ ಬೇಕಾಗ್ತದೆ, ಸೌಕೋಬೇಕಾಗ್ತದೆ ಪ್ರೀತಿ ಮಾಡಲಿಕ್ಕೆ, ಕ್ಷಮೆ ಮಾಡೋಕ್ಕಾಗ್ತದೆ. ನಾವು ಪ್ರೀತಿ ಮಾಡೋದು ಇನ್ನೊಬ್ಬರನ್ನ ಅಲ್ವಾ? ಅವರೇನೋ ಒಂದು ತಪ್ಪು ಮಾಡ್ತಾರೆ, ನಾವು ಖಡ್ಗ ತೊಗೊಂಡು ನಿಲ್ಲಕ್ಕೆ ಬರ್ತದ? ಇಟ್ಸ್ ಆಲ್ ರೈಟ್, ಏನೋ ಒಳ್ಳೆ ಮನಸ್ಸಿನಲ್ಲಿಲ್ಲ, ಹೀಗೆ ನಡ್ಕೋತಾ ಇದ್ದಾನೆ,
ಕ್ಷಮ ಮಾಡಬೇಕು. ಹೀಗಿದ್ದಾಳೆ, ಏನೋ ಒಂದು ತಪ್ಪು ಮಾಡಿದ್ದಾಳೆ, ಆಲ್ ರೈಟ್, ನಾನು ತಪ್ಪು ಮಾಡ್ತೀನಿ. ಹಾಗಾಗಿ ಮನಸ್ಸಿನ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ನಮ್ಮ ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ನೋಡಿ ಅಂಥ ಮಾತು. ಸಂತೋಷದಿಂದ ಇರುವುದು ಈಶ್ವರನ ಪೂಜೆ. ನಾಟ್ ಇಕ್ವಲೆಂಟ್ ಟು ಈಶ್ವರ ಪೂಜಾ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಈಶ್ವರ ಪೂಜಾ. ಹಾಗಾಗಿ ಸಂತೋಷದಿಂದ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಜೀವನದ ಉದ್ದೇಶ ಖುಷಿಯಿಂದ ಇರೋದು, ಸಂತೋಷದಿಂದ ಇರೋದು. ಜರ್ಮಿ ಬೆಂಥ್ಯಾಮ್ ಅನ್ನುವಂಥ ಒಬ್ಬ ಗ್ರೇಟ್ ಲೀಗಲ್ ಫಿಲಾಸಫರ್ನ ಕೇಳಿರಬೇಕು. ಬೆಂಥ್ಯಾಮಿಸಮ್ ಬಹುಜನ ಸುಖತ್ವವಾದ ಅಂತ ಕನ್ನಡಿಸಿದ್ದಾರೆ ಕೆಲವರು ಅವರನ್ನು. ಯಾರು? ನಮ್ಮ ಎಂ ಕಲಬುರ್ಗಿಯವರು ಇಂಥವ್ರು ಬರೆದಿದ್ದಿದೆ. ಅವನೊಂದು ಕಡೆ ಬರೀತಾನೆ, ಜೀವನದ ಉದ್ದೇಶ ಏನು ಅಂದರೆ ಬೀಯಿಂಗ್ ಹ್ಯಾಪಿ, ಸೀಯಿಂಗ್ ಮೋರ್ ಲೈಫ್, ಎನ್ಹ್ಯಾನ್ಸಿಂಗ್ ದ ಲೆವೆಲ್ ಆಫ್ ಪ್ಲೆಸರ್ ಆ್ಯಂಡ್ ರೆಡ್ಯೂಸಿಂಗ್ ದಿ ಲೆವೆಲ್ ಆಫ್ ಪೇನ್. ಅವನಿಗೆ ಪೇನ್ ಆ್ಯಂಡ್ ಪ್ಲೆಸರ್ ಥಿಯರಿಯ ಜನಕ ಅಂತ ಕರೀತಾರೆ. ಉದ್ದೇಶನೂ ನೋವನ್ನು ಕಡಿಮೆ ಮಾಡಿಕೊಳ್ಳೋದು, ಖುಷಿಯನ್ನು ಹೆಚ್ಚು ಮಾಡಿಕೊಳ್ಳೋದು. ಇದನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದಾನೆ. ಅದರಲ್ಲಿ ಒಂದು ಅವ ಹೇಳಿದ್ದು ಅಂದರೆ ಒಳ್ಳೊಳ್ಳೆ ಗ್ರಂಥಗಳ ಅಧ್ಯಯನದಿಂದ, ಸಂಗೀತವನ್ನು ಕೇಳೋದರಿಂದ. ಅವ ಬರೆದಿದ್ದು ಸ್ವಲ್ಪ ವೈನನ್ನು, ರೆಡ್ ವೈನನ್ನು ಕುಡಿಯೋದರಿಂದ ಅಂತ ಬರೆದಾನೆ. ಅದರಿಂದ ಖುಷಿ ಪಡ್ತಾ ಇದ್ದೀರಿ ಅಂತ ಗೊತ್ತಾಗತ್ತೆ ನನಗೆ. ನಾನು ಸಜೆಸ್ಟ್ ಮಾಡ್ತಾ ಇಲ್ಲ, ಕುಡಿಬೇಡ್ರಿ ಅಂತಲೂ ನಾ ಹೇಳ್ತಾ ಇಲ್ಲ. ಈವನ್ ಮೋಟ್ರ್ ವೆಹಿಕಲ್ಸ್ ಆ್ಯಕ್ಟ್ನಲ್ಲಿ ಒಂದು ಸೆಕ್ಷನ್ ಇದೆ, ಕುಡಿದು ನೀವು ಡ್ರೈವ್ ಮಾಡ್ಬೋದು, ಆದರೆ ಎಷ್ಟು ಕುಡಿಬೇಕು ಅಂದ್ಕೊಂಡು ಲಿಮಿಟ್ ಇದೆ ಅಲ್ಲಿ. ನೋಡಿ, ಕುಡಿಲೇಬಾರ್ದು ಅಂತ ಹೇಳಿಲ್ಲ. ನೀವು ಕೇಳಿರ್ಬೋದು, ಜಾನ್ ಕೀಟ್ಸ್ ಅನ್ನುವಂಥ ಒಬ್ಬ ತುಂಬ ರಸಿಕತೆಯ ಒಬ್ಬ ಕವಿ ಇದ್ದ. ಅವನೊಂದು ಪೋಯಮ್ ಬರೆದಿದ್ದ, ಗಿವ್ ಮೀ ವುಮನ್ ವೈನ್ ಆ್ಯಂಡ್ ಸ್ನಫ್, ಗಿವ್ ಮೀ ವುಮನ್ ವೈನ್ ಆ್ಯಂಡ್ ಸ್ನಫ್, ಟಿಲ್ ಐ ಕ್ರೈ ಹೋಲ್ಡ್ ಇನಫ್, ಯು ಮೇ ಡೂ ಸೋ ಸೆನ್ಸ್ ಆಬ್ಜೆಕ್ಷನ್, ಟಿಲ್ ದ ಫೈನಲ್ ಕ್ರೈ ಕಮ್ಸ್ ಫ್ರಮ್ ದ ಹ್ಯಾವನ್. ಅವ ಒಬ್ಬ ಜೀವನವನ್ನು ಆರಾಧಿಸುವಂಥ ಒಬ್ಬ ಕವಿ. ತುಂಬ ಚಿಕ್ಕ ವಯಸ್ಸಿನಲ್ಲಿ, ಮೋಸ್ಟ್ಲಿ 24-25 ವಯಸ್ಸಿಗೆ ತೀರ್ಕೊಂಬಿಟ್ಟ. ಅವನು ಹೇಳ್ತಿದ್ದ, ಪ್ರೀತಿಯಿಂದ ಇರೋಣ ಅಂತ ಹೇಳ್ತಿದ್ದ. ನೀವು ಪ್ರೀತಿಯಿಂದ ಇದ್ದು ನೋಡಿ, ನನ್ನ ಸ್ವಂತ ಅನುಭವದಿಂದ ನಿಮ್ಗೆ ಹೇಳಿಕತ್ತೀನಿ. ಸಿಟ್ಟು ಮಾಡ್ದಂಗೆ ನಟಿಸ್ಬೇಕು, ಹಂಗೆ ಎಲ್ಲ ಕರೆ, ಒಳಗಡೆ ಹರ ಹರ ರಾಮ ರಾಮ ಅನ್ಕೋತಿರ್ಬೇಕು. ಹೌದು, ಸಿಟ್ಟು ಮಾಡೋದು. ಈಗ ಜಡ್ಜ್ ನಾವು ತುಂಬ ನಕ್ಕೋತೇನು ಲಾಯರ್ ಮೇಲೆ ಕೈ ಹಾಕಕ್ಕೆ ಬರ್ತದ ಅಲ್ವಾ? ಯು ಆರ್ ನಾಟ್ ಟೇಕನ್, ಯು ಆರ್ ನಾಟ್ ಕಂಪ್ಲೈಡ್ ವಿತ್ ಆಫೀಸ್ ಆಬ್ಜೆಕ್ಷನ್, ಐ ಆಮ್ ಡಿಸ್ಮಿಸ್ಸಿಂಗ್ ಇಟ್. ಏನು ರೀ, ಲಾಸ್ಟ್ ಟೈಮ್ ಯಾಕೆ ಬಂದಿಲ್ಲ ರೀ ನೀವು? ಹಾಗೆ ಎಕ್ಸಮ್ಷನ್ ಕೊಟ್ಟಿವಿ, ಪರ್ಮನೆಂಟ್ ಎಕ್ಸಮ್ಷನ್ ಕೊಟ್ಟೇವ ನಿಮಗೆ? ಗೊತ್ತಾಗತ್ತಾ ನಿಮಗೇನಾದರೂ? ಸ್ವಲ್ಪ ಜೋರು ಮಾಡಬೇಕಾಗ್ತದೆ, ಯಾಕೆಂದ್ರೆ ಕೆಲಸ ಆಗೋದಿರ್ತದೆ. ಪ್ರೀತಿ ಒಳಗಡೆನೇ ಇರಬೇಕು, ಹೊರಗಡೆ ನಟನೆ ಇರಬೇಕು. ಆವಾಗ ಕೆಲಸ ಆಗ್ತದೆ. ಯಾಕೆಂದರೆ ನಾವು ಯಾವುದೋ ಗುಡ್ಡದ ಮೇಲೆ ಮೋಸಸ್ ಹೇಳಿದಂಥ ತತ್ವಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಂಡಿಲ್ಲ, ಸಮಾಜದಲ್ಲಿದ್ದೇವೆ. ನಮಗೆ ಕರ್ತವ್ಯಗಳಿದ್ದಾವೆ, ಎಲ್ಲರಿಗೂ ಒಂದೊಂದು ಕರ್ತವ್ಯ ಕೆಲಸ ಇರ್ತದೆ. ಆ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು. ಏನಾದರೂ ತಿನ್ಲಿಕ್ಕೆ ಸಿಕ್ಕರೆ, ಸಿದ್ದೇಶ್ವರ ಸ್ವಾಮೀಜಿ ಒಂದು ಸಾರಿ ಅವ್ರನ್ನ ಕಾಣ್ಲಿಕ್ಕೆ ಹೋಗಿದ್ದೆ ನಾನು. ಹೋದಾಗ ನಂಗೆ ಭಾಳ ಮೆಚ್ಚುಗೆ ಆಗುವಂಥ ಒಬ್ಬ ಮಹಾನ್ ಸಂತ. ಅವರು ಅಲ್ಲಿ ಎಲ್ಲರ ಜೊತೆ ಊಟ ಕೂಡಿಸಿದ್ರು. ನಾನು ಆವಾಗ ಇಲೆಕ್ಷನ್ ಕಮಿಷನ್ ಲಾಯರು, ಏನಪ್ಪ ನಂಜೇನು ಹಿಂಗೆ ಕೂಡಿಸ್ತಾ ಇದ್ದಾರೆ ಇವರು, ನಮ್ಮ ತಲೆಯಲ್ಲೇ ಮಹಾನ್ ಅನ್ಕೊಂಬಿಟ್ಟಿನಿ ನಾನು. ತುಂಬ ಜನ ಹಂಗೆ ಅನ್ಕೋತೀವಿ ನಾವು ಇರುವೆಗಳಿಗಿಂತ ಕಡಿಮೆ ಅಂತ ತಿಳಿಯುವುದೇ ಇಲ್ಲ ನಮಗೆ. ಒಂದು ಪುಟ್ಟ ಗಿಡದ ಒಂದು ಟೊಂಗೆ ತಲೆ ಮೇಲೆ ಬಿತ್ತು ಅಂದರೆ ಸತ್ತು ಹೋಗ್ಬಿಡ್ತೀವಿ. ಅದೇನು ಬೇಡ, ವೆಹಿಕಲ್ನಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆರ್ ಸತ್ತು ಹೋಗ್ಬಿಡ್ತೀವಿ, ಒಂದು ಹಾವು ಕಡಿತು ಅಂದರೆ ಸತ್ತು ಹೋಗ್ಬಿಡ್ತೀವಿ. ಇದು ಯಾವುದೂ ಆಗಲಿದ್ರೂ ಒಂದು ದಿವಸ ಸತ್ತು ಹೋಗ್ತೀವಿ ಅಲ್ವಾ? ಪರ್ಮನೆಂಟ್ಲಿ ಇರ್ತೇವಾ?
ನಾವೆಲ್ಲ ಹೋಗುವಂಥವರು ಅಲ್ವಾ? ಮಸಣದತ್ತ ದಾಪುಗಾಲು, ಮಸಣದತ್ತ ಹೋಗುವಂಥವರು ನಾವು. ಆ ಎಚ್ಚರಿಕೆ ಇರಬೇಕು. ನಮ್ಮ ಆಯುಷ್ಯ ಎಷ್ಟು? 60, 70, 80. ಅದರಲ್ಲಿ ದೇಹ ಮನಸ್ಸು ಶಿಥಿಲ ಆಗುವಂಥ ಎಷ್ಟು ವರ್ಷಗಳು ಮುಗಿದು ಹೋಗ್ಯಾವು, ಇನ್ನೆಷ್ಟು ವರ್ಷಗಳು ಉಳಿದಾವು, ನಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ. ಅದೇ ರೀತಿ ನಮ್ಮ ಬಾಳುವೆ ಮಾಡಲಿಕ್ಕೆ ಬೇಕಾಗೋ ಎಷ್ಟು ವರ್ಷಗಳು ಉಳಿದಾವು. ಒಬ್ಬ ಜಡ್ಜಾಗಿರಿ ಅಂದಾಕ್ಷಣ ಎಲ್ಲರೂ ಸಾಮಾನ್ಯವಾಗಿ 30-35 ವರ್ಷದ ಮೇಲೆ ಆಗಿ ಹೋಗಿರ್ತದೆ ಅಲ್ಲ? ನಮ್ಮ ದೇಹದ ರಸಗ್ರಂಥಿಗಳು ಬತ್ತುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿರ್ತದೆ. ರಸಗ್ರಂಥಿಗಳು ಬತ್ತಿದ್ವು ಅಂದರೆ ಹೆಚ್ಚು ಖುಷಿಯಿಂದ ಇರಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ವೀವಿದೆ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಡಾಕ್ಟರ್ಸ್ ಅದು ವೀವಿದೆ. ಆದರೆ ತುಂಬ ವಯಸ್ಸಾದಂಥವ್ರನ್ನು, ಉದಾಹರಣೆಗೆ ಸಿದ್ದೇಶ್ವರ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು, ಅಷ್ಟೆಲ್ಲ ವಯಸ್ಸಾದರೂ ಸಹಿತ ಖುಷಿಯಿಂದ ಇರ್ತಿದ್ರು ಅವರು. ಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು, ಅನ್ನ ಒಂದು ಸಾಂಬಾರು ಕೊಟ್ಟರು, ಒಂದು ಈರುಳ್ಳಿ ಎಲ್ಲರಿಗೂ. ನಾನೆಲ್ಲ ತುಪ್ಪ ಮೊಸರು ಎಲ್ಲ ಸಾಕಷ್ಟು ಖಾದ್ಯಗಳನ್ನು ತಿನ್ಕೊಂಡು ಹೋದಂಥವ್ನು ನಾನು. ಭಾಳ ವರ್ಷಗಳ ಹಿಂದೆ ಕೊಟ್ಟರು, ನಾನು ಅದನ್ನ ಇಟ್ಕೊಂಡು ಸುಮ್ಮ ಕೂತ್ಕೊಂಡೆ. ನಾನು ಪ್ರಸಾದ ಅದು ತಗೋ ನೀನು ಅಂದರು. ಏನು ಬಂತಪ್ಪ ಮರೆ ಸ್ವಾಮಿ ಕಾಟ ನಮಗೆ. ಅವ್ರು ಹೇಳಿದರು, ಡಿ ವಿ ಜಿ ಅವರು, ನಮ್ಮ ಬದುಕಿಯವರು ಹೇಳುವಂಥದ್ದೊಂದು ಪುಟ್ಟ 3 ನುಡಿಯ ಮಾತು. ಇರುವ ಕೆಲಸವ ಮಾಡು, ಕೆಲಸ ಇಲ್ದಂಗೆ ಉಣಬಾರ್ದು. ಹಾಗಾಗಿ ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ. ಮಹಾನ್ ಸೈಕಾಲಜಿಸ್ಟ್ ಸಿಗ್ಮಂಡ್ ಫ್ರೈಡು, ಕಾರ್ಲ್ ಗುಸ್ತವ್ ಯುಂಗ್, ಸಬೀನಾ ಸ್ಪೀಲ್ರೀನ್, ಇಂಥವ್ರ ಪುಸ್ತಕಗಳನ್ನು ನೋಡಿ. ಕೆಲಸ ಮಾಡೋದ್ರಿಂದ ಮನಸ್ಸು ಶುದ್ಧ ಆಗ್ತದಂತೆ. ಹಾಗಾಗಿ ಈ ನಮ್ಮ ಸೈಡ್ ಇರುವಂಥ, ಎಸ್ಪೆಷಲಿ ಎಲ್ಲ ಕಡೆಯವರು ಕೆಲಸ ಮಾಡ್ತೀರಿ ನೀವು. ಉತ್ತರ ಕರ್ನಾಟಕದಲ್ಲಿ ಬಸವಣ್ಣನ ಇಂಪ್ಯಾಕ್ಟ್ ಭಾಳ ಜಾಸ್ತಿ ಇದೆ. ಎಲ್ಲರೂ ಕೆಲಸ ಮಾಡಬೇಕು, ಹೊಲದಲ್ಲಿ ದುಡಿಬೇಕು, ಆವಾಗ ಖುಷಿಯಿಂದ ಇರೋದಾಗ್ತದೆ. ಅವ್ರು ಹೇಳಿದ್ದು, ಇರುವ ಕೆಲಸವ ಮಾಡು, ದೊರೆತದುಣ್ಣು, ಕರೆ ಬರಲ್ ತೆರಳ್. ಇಷ್ಟೇ. ನೀವು ಇಡೀ ಜಗತ್ತಿನ ಭಾರವನ್ನು ತಲೆಯಲ್ಲೇ ಹೊತ್ತುಕೊಂಡು ನಾವು ಯಾರು ಬಿದ್ದು ಹೋಗ್ತೇವೆ ನಾವು ಅಲ್ವಾ? ಒಂದು ದಿವಸ ವಿ ಆರ್ ಗೋಯಿಂಗ್ ಟು ಬಿ ಲೇಡ್ ಎಟ್ ದ ಸಿಮೆಟರಿ. ಅದು ಗೊತ್ತಿರಬೇಕು. ನಾವು ಪರ್ಮನೆಂಟ್ಲಿ ಇರ್ತೀವಿ ಅಂತ ಅಂದ್ಕೊಳ್ಬಾರ್ದು, ಹೀಗೇ ಇರ್ತೀವಿ ಅಂದ್ಕೋಬಾರ್ದು. ಹಾರ್ಟ್ ಫೇಲ್ ಆಗ್ತದೆ, ಕಿಡ್ನಿ ಫೇಲ್ ಆಗ್ತದೆ, ಲಂಗ್ಸ್ ಸರಿ ವರ್ಕ್ ಮಾಡಲ್ಲ, ಕಣ್ಣು ಮಂಜಾಗ್ತದೆ, ಮುಪ್ಪು ಬರ್ತದೆ, ನಮ್ಮನ್ನು ನೋಡಿದರೆ ಬೇರೆಯವರು ಅಸಹ್ಯ ಪಡ್ಕೊಳ್ಳೋ ರೀತಿ ಆಗ್ತದೆ ಅಲ್ವಾ? ಅದನ್ನೆಲ್ಲ ಕಣ್ಣು ಮುಂದಿಟ್ಕೋಬೇಕು. ಆವಾಗ ನಮ್ಮ ಆಸೆಗಳಿಗೊಂದು ಇತಿಮಿತಿ ಸಿಗ್ತದೆ. ಇಲ್ಲ ಅಂದರೆ ಆಸೆ ಅದು ಒಂದು ನಮೂನೆ ಸಮಸ್ಯೆ ನಮಗೆ. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣ ವರ್ತ್ಮೈವ ಭೂಯ ಏವಾಭಿವರ್ಧತೆ. ಒಂದು ಆಸೆಯನ್ನು ನಾವು ಪೂರೈಸಿದ್ವಿ ಎಂದಾಕ್ಷಣ ಅದು 2 ಆಸೆಗಳಿಗೆ ಹುಟ್ಟನ್ನು ಕೊಡ್ತದೆ. 2 ಆಸೆಗಳನ್ನು ಪೂರೈಸಿವಿ ಅಂದಾಕ್ಷಣ ಅದು 4 ಆಸೆಗಳಿಗೆ ಹುಟ್ಟನ್ನು ಕೊಡ್ತದೆ. ಹಾಗೆ ಅಗ್ನಿಕುಂಡಲದಲ್ಲಿರುವಂಥ ಬೆಂಕಿಯನ್ನು ಆರಿಸಬೇಕು ಅನ್ನುವಂಥ ಹವ್ಯಕ ಅಂದರೆ ಬ್ರಾಹ್ಮಣ ಅದಕ್ಕೆ ಜಗ್ಗು ತುಪ್ಪ ಸುರಿದು ಬಿಡ್ತಾನೆ, ಅದು ಆರಲಿ ಅಂತ. ಬೆಂಕಿಗೆ ತುಪ್ಪ ಸುರಿದ್ರೆ ಆರ್ತದ? ಹವಿಷ ಕೃಷ್ಣವರ್ತ್ಮೈವ ಭೂಯ ಏವಾಭಿವರ್ಧತೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗಾಗಿ ಪುಟ್ಟದ ಇಲ್ಲಿವರೆಗೆ ಹೇಳಿದ್ದ 3 ತತ್ವಗಳನ್ನು ನಾನು ಮಹಾನ್ ವ್ಯಕ್ತಿಗಳು ಹೇಳಿದ್ದನ್ನು ತಮಗೆ ಹೇಳ್ತಾ ಇದ್ದೀನಿ. ಒಂದು, ನಾವು ಬಿದ್ದು ಹೋಗುವಂಥವರು, ಇದರ ಎಚ್ಚರಿಕೆ ಇರಬೇಕು. ಇದು ನಶ್ವರ. ಆದರೆ
ಹಾಗೆ ಅಂದ್ಕೊಂಡು ನಾವು ಸಾಯ್ಲಿಕ್ಕೆ ಬರ್ತದ ಇಮಿಡಿಯೇಟ್ಲಿ? ಇಲ್ಲ. ಇರುವವರೆಗೆ ಈಶ್ವರ, ನಾವು ಇರುವವರೆಗೆ ಈಶ್ವರ. ಈಶ್ವರ ಅಂದಾಕ್ಷಣ ನಾವು ನಮ್ಮ ಮನಸ್ಸು ಮೈಗಳನ್ನು ದೇಗುಲಗಳನ್ನಾಗಿ ನೋಡಬೇಕು ಅಲ್ವಾ? ನೀವು ನೋಡ್ರಿ, ದೇಗುಲಗಳಲ್ಲಿ ಮುಂಜಾನೆ ಅದ್ದಗನೆ ಹೋಗಿ ಅದನ್ನೆಲ್ಲ ತೊಳೆದು ರಂಗೋಲಿ ಹಾಕಿ ಹೂವುಗಳನ್ನಿಟ್ಟು ಅಲ್ಲಿ ಹೋದ್ರೇ ಖುಷಿಯಾಗುವಂಗೆ ವಿಭೂತಿ ಇಟ್ಟು ಅಥವಾ ಉದ್ದಿನ ಕಡ್ಡಿಯನ್ನು ಹಚ್ಚಿ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಘಮಘಮಿಸುವ ರೀತಿ ಮಾಡ್ತೀವಿ ನಾವು. ಮನಸ್ಸು ಮೈ ಹಾಗೆ ಆ ಕಡೆ ಗಮನ ಕೊಟ್ಕೋಬೇಕು. ಎರಡನೇದು, ಎಲ್ಲದೂ ನನ್ನಿಂದ ನಡೀತದೆ, ಈ ಇಡೀ ಹೈಕೋರ್ಟ್ ನಡೆಯೋದು ನನ್ನಿಂದ. ನೋ, ನಮ್ಮ ಕೆಲಸ ನಾವು ಮಾಡಬೇಕು, ಕೆಲಸ ಮಾಡಬೇಕು, ಒಗಿಬೇಕು ಫೈಲನ್ನು. ಹೆಂಡತಿ, ಮಕ್ಕಳು, ಗಂಡ, ಸಂಬಂಧಿಕರು, ಸ್ನೇಹಿತರ ಜೊತೆ ಸಮಯವನ್ನು ಕಳಿಬೇಕು. ಇಲ್ಲಪ್ಪ ಅಂದ್ರೆ ಏನು, ನೀವು ಏನು ಜಡ್ಜ್ ಆದ್ರಿ, ಮುಂದೆ ಹೈಕೋರ್ಟ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್ ಆದ್ರಿ, ರಿಟೈರ್ ಆದ್ರಿ, ಮುಂದೆ ಏನು? ಹೌದಾ? ಖುಷಿಯಿಂದ ಇರಬೇಕಲ್ಲ. ಸಾದಾ ವ್ಯಕ್ತಿಗಳು ನೋಡಿ, ಅಲ್ಲಿ ಹಮಾಲಿ ಮಾಡುವಂಥ ವ್ಯಕ್ತಿ, ರಸ್ತೆಯಲ್ಲಿ ಆಟೋ ಓಡಿಸುವಂಥ ವ್ಯಕ್ತಿ, ಹೊಲದಲ್ಲಿ ಉಳುಮೆ ಮಾಡುವಂಥ ರೈತ, ಎಷ್ಟು ಖುಷಿಯಿಂದ ಇರ್ತಾರವರು. ನಮಗೇನಾಗಿದೆ? ದಾಡಿ ಖುಷಿನೇ ಇಲ್ಲ. ಅದು ಬೇಂದ್ರೆಯವರ ಯುಗ ಯುಗಾದಿ ಬರುತ್ತಿದೆ, ಹೊಸತು ತರುತ್ತಿದೆ, ನಮ್ಮನೇಕು ಮರೆತಿದೆ. ಎಲ್ಲವೂ ಖುಷಿಯಿಂದ ಇರ್ತಾವೆ. ಪ್ರಾಣಿ ಪಕ್ಷಿ, ಯಾವುದಾದ್ರೂ ಹಸು ಅಥವಾ ಕುರಿ, ಎಮ್ಮೆ, ನನ್ನ ಹೆಂಡತಿ ಹಿಂಗೆ ಮಾಡಿದ್ಲು ಅಂತ ಹೇಳಿ ಕಂಪ್ಲೇಂಟ್ ಮಾಡೋದು ನೋಡಿರಾ? ಹೇಳಲ್ಲ. ಅವು ಖುಷಿಯಿಂದ ಇರ್ತಾವು. ಕ್ಷಣಕ್ಕೆ ಖುಷಿಯಿಂದ ಇರಬೇಕು. ಒಂದು ಕ್ಷಣ ನೀ ಖುಷಿಯಿಂದ ಇರು, ನಿನಗೆ ಮತ್ತೆರಡು ಕ್ಷಣಗಳನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ ಗ್ರೀಕ್ ಫಿಲಾಸಫರ್ ಒಬ್ಬನು. ಒಂದು ಕ್ಷಣ ಖುಷಿ ಇರಿ, 2 ಕ್ಷಣಗಳು ಬೋನಸ್ ಬರ್ತದೆ. ಅದು ಬಿಟ್ಕೊಂಡು ತುಂಬ ದಣದಿರಿ ಇವತ್ತು. ಮತ್ತು ನೀವೆಲ್ಲರೂ ನಾ ಎಲ್ಲರೇ ಸಿಕ್ಕಾಗ, ಸರ್ ನಿಮ್ಮದು ಡೇಲ್ ಕಾರ್ನೆಗಿ ಬಗ್ಗೆ ಹೇಳಿದ್ರಿ, ಆದರೆ ನಿಮ್ಮ ಸ್ಪೀಚು ಇನ್ನೂ ಉದ್ದಾಯಿತು. ಥ್ಯಾಂಕ್ ಯು ಸೋ ಮಚ್.